ಮಾರ್ಚ್ 14ರಂದು ಆದರ್ಶ ವನಿತಾ ಸಮಾಜದ ಸುವರ್ಣ ಮಹೋತ್ಸವವನ್ನು ನಗರದ ಸಾಮ್ರಾಟ್ ಹೋಟೆಲ್ ಎದುರುಗಡೆ ಇರುವ ರಂಗಧಾಮದಲ್ಲಿ ಆಯೋಜನೆ ಮಾಡಲಾಗಿದೆ ಎಂದು ಆದರ್ಶ ವನಿತಾ ಸಮಾಜದ ಅಧ್ಯಕ್ಷೆ ಭಾಗೀರಥಿ ಹೆಗಡೆ ಹೇಳಿದರು. ಈ ಕುರಿತು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಶಿವಮೊಗ್ಗದ ಸಹ್ಯಾದ್ರಿ ಕಲಾ ಕಾಲೇಜಿನ ನಿವೃತ್ತ ಪ್ರೊಫೆಸರ್ ಡಾಕ್ಟರ್ ಸುಮಿತ್ರಾ ಭಟ್ ಆಗಮಿಸಲಿದ್ದು, ಗೌರವಾಧ್ಯಕ್ಷರಾಗಿ ವಾಸಂತಿ ಹೆಗಡೆ ಹಾಗೂ ಮುಖ್ಯ ಅತಿಥಿಗಳಾಗಿ ಕೆನರಾ ಲೋಕಸಭಾ ಕ್ಷೇತ್ರದ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಆಗಮಿಸಲಿದ್ದಾರೆ. ಲೋಗೋ ಬಿಡುಗಡೆಯನ್ನು ಶಿರಸಿ ಸಿದ್ದಾಪುರ ಕ್ಷೇತ್ರದ ಶಾಸಕ ಭೀಮಣ್ಣ ನಾಯ್ಕ್ ನೆರವೇರಿಸಲಿದ್ದು, ಕಾರ್ಯಕ್ರಮದಲ್ಲಿ ಉದ್ಯಮಿ ಉಪೇಂದ್ರ ಪೈ ಉಪಸ್ಥಿತರಿರಲಿದ್ದಾರೆ. ಸ್ಮರಣ ಸಂಚಿಕೆಯನ್ನು ಎಂಇಎಸ್ ಕಾಲೇಜಿನ ನಿವೃತ್ತ ಪ್ರಾಂಶುಪಾಲೆ ಡಾಕ್ಟರ್ ಕುಮುದಾ ಶರ್ಮಾ ಬಿಡುಗಡೆಗೊಳಿಸಲಿದ್ದು, ಇದೇ ಸಮಯದಲ್ಲಿ ಲತಿಕಾ ಭಟ್ ಹಾಗೂ ವಿಪಿ ಹೆಗಡೆ ವೈಶಾಲಿ ಅವರಿಗೆ ಸನ್ಮಾನಿಸಿ ಗೌರವಿಸಲಾಗುವುದು ಎಂದರು. ಸುದ್ದಿಗೋಷ್ಠಿಯಲ್ಲಿ ಅಹಲ್ಯ ಹೆಗಡೆ, ಸುಜಾತ ಮದ್ಗುಣಿ, ಮಂಗಲಾ ಹಬ್ಬು, ಶಶಿಕಲಾ ಭಟ್, ಸೀತಾ ಖುರ್ಸೆ, ಮಧುಮತಿ ಹೆಗಡೆ, ರೇಖಾ ಭಟ್ ಹಾಗೂ ಸಹನಾ ಜೋಶಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಯಾಕೆಂದರೆ ಹೆಣ್ಣು ಮಕ್ಕಳು ಆಗ ಅಂದರೆ 1975 ಇಸ್ವಿಯ ಸಮಯದಲ್ಲಿ ಸಹ್ಯಾದ್ರಿ ಕಾಲೋನಿಯ ಆಸುಪಾಸಿನ ಮಹಿಳೆಯರು ಕೂಡಿ ಮಹಿಳೆಯರಿಗಾಗಿ ಏನಾದರೂ ಮಾಡಲೇಬೇಕು ಎಂಬ ಸಂಕಲ್ಪಕ್ಕೆ ಮುಂದಾದರು. ಅವರಲ್ಲಿ ಶ್ರೀಮತಿಯರಾದ ವಾಸಂತಿ ಹೆಗಡೆ, ವಿಜಯನಗರಿ ರಮೇಶ್, ವತ್ಸಲಾ ಕಾಕಪ್ಪ, ಲೀಲಾ ನಾಗರಾಜ್ ಮುಂತಾದವರಿದ್ದರು. ಅದೇ ಹೊತ್ತಿಗೆ ವಿಶ್ವಸಂಸ್ಥೆ ಮಹಿಳೆಯರ ಕಷ್ಟ-ನಷ್ಟಗಳ ಪರಿಹಾರಕ್ಕಾಗಿ ಜನರಲ್ಲಿ ತಿಳುವಳಿಕೆ ಮೂಡಿಸಲು ಜಗತ್ತಿನಾದ್ಯಂತ ಅಂತಾರಾಷ್ಟ್ರೀಯ ಮಹಿಳಾ ವರ್ಷವನ್ನು ಆಚರಿಸಲು ಕರೆಕೊಟ್ಟಿತು. ಹೀಗೆ ಅದೇ ವರ್ಷ ಆಗಸ್ಟ್ 18ರಂದು ನಮ್ಮ ಸಂಸ್ಥೆ ಉದಯವಾಯಿತು. ವಾಸಂತಿ ಹೆಗಡೆ ಅಧ್ಯಕ್ಷರಾಗಿ, ವಿಜಯನಗರಿ ಕಾರ್ಯದರ್ಶಿಯಾಗಿ ಆಯ್ಕೆಗೊಂಡರು. ಸಂಸ್ಥೆ ಕಾನೂನುಬದ್ಧವಾಗಿ ನೋಂದಣಿಗೊಂಡು ಅದೇ ಪ್ರಕಾರವಾಗಿ ಇವರಿಗೂ ನಡೆದುಕೊಳ್ಳುತ್ತಿದೆ. ಮೊಟ್ಟಮೊದಲು ಸಹ್ಯಾದ್ರಿ ಹೈಸ್ಕೂಲಿನಲ್ಲಿ ನಡೆಯುತ್ತಿದ್ದ ಸಂಘದ ಮೀಟಿಂಗುಗಳು ಮುಂದಿನ 2 ವರ್ಷಗಳಲ್ಲಿ ಸ್ವರ್ಣ ಕಟ್ಟಡದಲ್ಲಿ ನಡೆಯುವಂತಾಯಿತು. ಈ ಸಾಧನೆಗೆ ಪೂರಕವಾಗಿ ಸಮಾಜದ ಸದಸ್ಯರು ಎನ್ಎಸ್ಸಿ ಏಜೆನ್ಸಿ ಪಡೆದು ಅದರ ಬಹುಮಾನದ ಹಣ ಮತ್ತು ಸಾರ್ವಜನಿಕ ವಿಚಾರಗಳಿಗೆ ಸಹಾಯದಿಂದ ಸ್ವಂತ ಕಟ್ಟಡ ಕಟ್ಟಲಾಯಿತು. ಎನ್ಎಸ್ಸಿ ಯೋಜನೆಯಲ್ಲಿ ಹಣ ತೊಡಗಿಸಿಕೊಂಡು ಜನರಿಗೆ ಪ್ರೇರಣೆ ಮಾಡಿ ಸಹಕಾರ ನೀಡಿದ ದಿವಂಗತ ಶ್ರೀ ಜಿಯದೇವಿಯವರು, ದಿವಂಗತ ಶ್ರೀ ಶಿಲ್ಪಾದೇವಿ ಕಡಲೆಯವರು ಮತ್ತು ದಿವಂಗತ ಶ್ರೀ ಜಿಂಕೆಯ ಬೊಮ್ಮಣ್ಣಿ ಇವರ ಸಹಕಾರಕ್ಕೆ ನಮ್ಮ ಸಂಸ್ಥೆ ಸದಾ ಚಿರಋಣಿಯಾಗಿದೆ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.